ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. SIT ತನಿಖೆ ಧರ್ಮಸ್ಥಳದಲ್ಲಿ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಅಥವಾ ಒಂದಷ್ಟು ಊಹಾಪೋಹದ ಸುದ್ದಿಗಳು ಸಹ ಬರ್ತಿದ್ದಾವೆ. ಏನು ಅಂದರೆ, ಈ ತಿಂಗಳ ಅಂತ್ಯಕ್ಕೆ ಅದು ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ. ಆ ವರದಿ ಆಧಾರದ ಮೇಲೆ ಈ ಕೇಸು ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂತ, ಅಥವಾ ಅದನ್ನೇ ಚಾರ್ಜ್ ಶೀಟ್ ರೂಪದಲ್ಲಿ ಅಥವಾ ಅಂತಿಮವಾದಂತಹ ರೀತಿಯಲ್ಲಿ ಯಾವುದ್ಯಾವುದೋ ಒಂದು ರೀತಿಯಾದಂತಹ ಊಹಾಪೋಹದ ವರದಿಗಳು ಬರ್ತಾ ಇದ್ದಾವೆ. ಇದರ ನಡುವೆ BLR ಪೋಸ್ಟ್, ಇಲ್ಲಿಯವರೆಗೆ BLR ಪೋಸ್ಟ್ ಅನ್ನುವಂತಹ ಒಂದು ವೆಬ್ ಪೋರ್ಟಲ್ ತಾನು ಕೊಟ್ಟಿರುವ ಎಲ್ಲ ಸುದ್ದಿಗಳು ಸಹ ನಿಜವಾಗ್ತಾನೆ ಹೋಗ್ತಿದ್ದಾವೆ. ಅದು ಈಗ ಹೇಳ್ತಾ ಇದೆ, ಧರ್ಮಸ್ಥಳದಲ್ಲಿ SIT ತಂಡ ಏನಿದೆ, SIT ಏನಿದೆ, ಅದು ಮೊದಲ ಬಾರಿಗೆ ದಣಿಗಳನ್ನು, ಯಾರನ್ನ ದಣಿಗಳು ಅಂತ ಇವರೆಲ್ಲರೂ ಸಹ ಬೆದರ್ಕೊಂಡು ಕಾಲಿಗೆ ಬಿದ್ದು ನಮಸ್ಕರಿಸಿ ರಕ್ಷಣೆಗೆ ನಿಂತಿದ್ದಾರೋ, ರಾಜಕೀಯವಾಗಿ ಮೀಡಿಯಾಗಳು ಎಲ್ಲ ರೀತಿಯಲ್ಲಿಯೂ ಸಹ ಆ ದಣಿಗಳನ್ನು ಕರೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸಿದ್ಧತೆಯನ್ನು SIT ಮಾಡಿಕೊಳ್ತಾ ಇದೆ ಅನ್ನುವಂತಹ ಸುದ್ದಿಯನ್ನು BLR ಪೋಸ್ಟ್ ಈಗ ಖಚಿತಪಡಿಸ್ತಾ ಇದೆ. BLR ಪೋಸ್ಟಲ್ಲಿ ಪ್ರಕಟಿಸಿಕೊಂಡಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಚಿನ್ನಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಮುಸುಕುಧಾರಿಯ ರೂಪದಲ್ಲಿ ಬಂದ. ನಾನು ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿದ್ದೇನೆ, ಇದು ಯಾರ ಆಜ್ಞೆಯ ಮೇರೆಗೆ ಅಂತ ಸ್ಪಷ್ಟವಾಗಿ ಹೇಳ್ದ. ಆ ನಂತರ ಅವನು ಒಂದಷ್ಟು ಸ್ಪಾಟುಗಳನ್ನು ತೋರಿಸ್ತಾ ಅಲ್ಲೆಲ್ಲವೂ ಸಹ ಉತ್ಖನನ ಆಯಿತು. ಆದರೆ ಆ ಉತ್ಖನನದಲ್ಲಿ ಯಾವುದೇ ದೊಡ್ಡ ಮಟ್ಟದ ಬ್ರೇಕ್ ಥ್ರೂ ಆಗಲಿಲ್ಲ. ಯಾಕೆಂದರೆ ಕೇವಲ 2 ಸ್ಥಳಗಳಲ್ಲಿ ಮಾತ್ರ, ಒಂದು ಕಡೆ ಮೂಳೆ, ಇನ್ನೊಂದು ಕಡೆ ಅಸ್ಥಿಪಂಜರ ಸಿಕ್ಕಿತ್ತು, ಬಿಟ್ಟರೆ ಬೇರೆ ಏನೂ ಸಿಕ್ಕಿರಲಿಲ್ಲ. ಆದರೆ ಅದು ದೊಡ್ಡ ತಿರುವು ಪಡೆದುಕೊಂಡಿದ್ದು ಚಿನ್ನಯ್ಯ ಬಂಧನದ ನಂತರ. ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ, ಸರಿಯಾದ ಜಾಗಗಳನ್ನು ತೋರಿಸ್ತಿಲ್ಲ, ಈ ರೀತಿಯಾದಂತಹ ಆರೋಪಗಳು ಕೇಳಿಬಂತು. ಅವನ ಬಂಧನವೂ ಆಯಿತು. ಆ ನಂತರ ಅವನು ಮೊದಲ ಬಾರಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಬುರುಡೆ ತಗೊಂಡು ಹೋಗಿದ್ನಲ್ಲ, ಆ ಬುರುಡೆ ಎಲ್ಲಿಂದ ಬಂತು ಅನ್ನೋದರ ತನಿಖೆಯ ಸಂದರ್ಭದಲ್ಲಿ ವಿಠ್ಠಲಗೌಡ ತಂದು ಕೊಟ್ಟಿದ್ದು ಅನ್ನುವಂತಹ ಮಾಹಿತಿಯನ್ನು ಹೊರಗಿಡಲಾಯಿತು. ಆಗ ವಿಠ್ಠಲಗೌಡ, ಸೌಜನ್ಯ ಅವರ ಮಾವ, ಅವರನ್ನು ಆ ಸ್ಪಾಟ್ಗೆ ಕರ್ಕೊಂಡು ಹೋದರು. ಎಲ್ಲಿ? ಬಂಗ್ಲೆಗುಡ್ಡೆ. ಎಲ್ಲಿಂದ ಆ ಬುರುಡೆ ಸಿಕ್ತು ತೋರಿಸ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಸ್ಥಿಪಂಜರಗಳು, ಮೂಳೆಗಳು, ಮಾನವ ಅವಶೇಷಗಳು ಏನೇನೋ ಸಿಕ್ಕಿದ್ದಾವೆ. ಅವೆಲ್ಲವೂ ಸಹ ಫಾರೆನ್ಸಿಕ್ ಟೆಸ್ಟಿಂಗಿಗೆ ಹೋಗಿದೆ ಅನ್ನೋದು ಸಹ ನಿಮಗೆಲ್ಲ ಗೊತ್ತಿದೆ. ಇಷ್ಟೆಲ್ಲ ಆಗ್ತಿದ್ರೂ ಸಹ 2012ರಲ್ಲಿ ಸೌಜನ್ಯ ಪ್ರಕರಣ ನಡೆದು 13 ವರ್ಷಗಳಾಯಿತು. ಸೌಜನ್ಯ ಪ್ರಕರಣದಿಂದಲೇ ಎಲ್ಲವೂ ಸಹ ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಿದೆ. ಅದೊಂದು ರಿಪಬ್ಲಿಕ್ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಅಲ್ಲಿ ಯಾರೋ ಒಬ್ಬರು ಪೂರ್ತಿ ಕಂಟ್ರೋಲ್ ತಗೊಂಡು ತಮ್ಮ ಇಚ್ಛೆಗೆ ಬಂದ ಹಾಗೆ ಜನರನ್ನ ಹಿಂಸಿಸಿದ್ದಾರೆ, ಕೊಂದಿದ್ದಾರೆ, ರೇಪ್ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳಿಗೆ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸುದ್ದಿಯಾಗಿದ್ದು ಸೌಜನ್ಯ ಪ್ರಕರಣದ ನಂತರನೇ. ಅದಕ್ಕಿಂತ ಹಿಂದೆ ನಡೆದಂತಹ ಹೇಮಲತಾ ಕೊಲೆ ಆಗಿರಬಹುದು, ಮಾವುತರ ಕೊಲೆ ಆಗಿರ್ಬೋದು, ಸಾಕಷ್ಟು ಪ್ರಕರಣಗಳು ಆಗ ಮತ್ತೆ ಚರ್ಚೆಗೆ ಬಂದವು. ಆ ಹಿಂದೆ ಚರ್ಚೆ ಆಗಿರಲಿಲ್ಲ ಅಂತಲ್ಲ, ಆಗಿದ್ವು. ಆದರೂ ಸಹ ಮತ್ತೆ ಚರ್ಚೆಗೆ ದೊಡ್ಡ ಮಟ್ಟದಲ್ಲಿ ಬಂತು. ಕಾರಣ ಸೌಜನ್ಯ ಪ್ರಕರಣ. ಇಷ್ಟೆಲ್ಲ ನಡೀತಿದ್ರು ಸಹ ಆರೋಪ ಮಾಡುವವರನ್ನೇ ಇಲ್ಲಿಯವರೆಗೆ ತನಿಖೆ ಮಾಡದಂತೆ, ವಿಚಾರಣೆ ನಡೆಸೋದಂತೆ, ಡ್ರಿಲ್ ಮಾಡದಂತೆ, ಏನೇನೋ ಮಾಡದಂತೆ. ಆದರೆ ಯಾರ ಮೇಲೆ ಆರೋಪ ಮಾಡ್ತಿದ್ದಾರೋ ಅವರನ್ನು ಸೌಜನ್ಯಕ್ಕಾದರೂ ಸಹ ಒಂದು ದಿನ ಕರೆದು ಏನೋ ಅಂತ ಕೇಳಲಿಲ್ಲ. ಸರಿ, ಅವರೇನೋ ದೊಡ್ಡ ಮನುಷ್ಯರಂತೆ. ಅದು ಹೇಗೆ ದೊಡ್ಡ ಮನುಷ್ಯರೋ ಕಾನೂನಿನ ಮುಂದೆ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಸಮ, ಎಲ್ಲರೂ ಈಕ್ವಲ್ ಅಂತ ಕಾನೂನು ಹೇಳುತ್ತೆ. ಆದರೆ ಅದು ಬೇರೆ, ದೊಡ್ಡ ಮನುಷ್ಯರು. ಸರಿ, ನಿಮ್ಮ ಪ್ರಕಾರನೇ ಅವರು ಮಹಾನ್ ದೊಡ್ಡ ಮನುಷ್ಯರಾಗಿದ್ದರೆ ಅವರಿರೋ ಜಾಗಕ್ಕೆ ಹೋಗಿ ಅಟ್ಲೀಸ್ಟ್ ಅವರನ್ನು ವಿಚಾರಣೆ ಮಾಡ್ಬೋದಲ್ಲ. ಏನಿದು ಆರೋಪಗಳು? ಏನು ನಿಮ್ಮ ಮೇಲೆ ಬಂದಿರೋ ಆರೋಪಗಳಿಗೆ ನಿಮ್ಮ ಸ್ಪಷ್ಟನೆ ಹೇಳು. ಏನು ನಿಮ್ಮ ಸ್ಪಷ್ಟನೆ? ಅದು ಸಹ ಮಾಡಿಲ್ಲ. ಆರೋಪಿಗಳು ಅಂತ ಕರೆಸ್ಕೊಳ್ಳಬಹುದಾದಂಥ ಜಾಗದಲ್ಲಿರೋರ ವಿರುದ್ಧ ಇಲ್ಲಿಯವರೆಗೆ ಸಣ್ಣದಾಗಿ ಏನೂ ಇಲ್ಲ. ಆದರೆ ಈಗ ಮೊದಲ ಬಾರಿಗೆ SIT ಅಂತಿಮ ಹಂತವಾಗಿ, ತನಿಖೆಯ ಅಂತಿಮ ಹಂತವಾಗಿ ಅವರನ್ನು ಸಹ
ಅವರನ್ನು ಸಹ ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂತ BLR ಪೋಸ್ಟ್ ಹೇಳ್ತಾ ಇದೆ. ಅವರಿಗೆ ನೋಟಿಸುಗಳನ್ನು ಕೊಡೋದಕ್ಕೆ ಶುರು ಮಾಡಿದೆ. ಅದರ ಆರಂಭಿಕ ಹಂತವಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ನೋಟಿಸ್ಗಳನ್ನು ಕೊಟ್ಟು ಅವರನ್ನು ಕರೆದಿದೆ ವಿಚಾರಣೆಗೆ. ನಂತರದ ಹಂತದಲ್ಲಿ ಏನು ಮಹಾನ್ ದೊಡ್ಡ ಮನುಷ್ಯರು ಅಂತ ಕರೆಸ್ಕೊಂಡು ಏನೋ ಗೊತ್ತಿಲ್ಲದ ಸಾಚ್ಯಗಳ ಥರ ಓಡಾಡ್ಕೊಂಡಿದ್ದಾರಲ್ಲ, ಸರ್ಕಾರವನ್ನು ತಮ್ಮ ಬುಗುರಿ ಆಟದ ರೀತಿಯಲ್ಲಿ ಆಡಿಸ್ಕೊಂಡಿದ್ದಾರಲ್ಲ, ಸರ್ಕಾರದವರು ಸಹ ಮಾನ ಮರ್ಯಾದೆ ಇಲ್ಲದೆ ಹೋಗಿ ನಮಸ್ಕರಿಸಿ ಕಾಲಿಗೆ ಬಿದ್ದು ಬರ್ತಿದ್ದಾರಲ್ಲ, ಅವರನ್ನೂ ಸಹ ವಿಚಾರಣೆ ನಡೆಸುತ್ತೆ SIT. ಅಂತಿಮ ಹಂತ ಅದು ಅಂತ BLR ಪೋಸ್ಟ್ ಹೇಳ್ತಿದೆ. ಸೊ ಅದು ಅಟ್ಲೀಸ್ಟ್ ಅದಾದರೆ ಅದೇ ಒಂದು ದೊಡ್ಡ ಗೆಲುವು. ಇಲ್ಲಿಯವರೆಗೆ ನಮ್ಮನ್ನು ಎಷ್ಟು ದೊಡ್ಡ ಆರೋಪ ಆದರೂ ಬರಲಿ ನಮ್ಮ ವಿರುದ್ಧ, ನಮ್ಮನ್ನು ಅಟ್ಲೀಸ್ಟು ನೋಟಿಸ್ ಕೊಡೋ ಧೈರ್ಯ ಯಾರು ಮಾಡಲ್ಲ. ಅಂತಹ ದುರಹಂಕಾರದಲ್ಲಿ, ಅಂತಹ ಒಂದು ರೀತಿ ಡಿಕ್ಟೇಟರ್ಶಿಪ್ ಮನಸ್ಥಿತಿಯಲ್ಲಿ ಅಲ್ಲಿದ್ದಾರೆ. ಅದೇ ರೀತಿ ರಾಜಕಾರಣಿಗಳು ಗುಲಾಮಗಿರಿಯಲ್ಲಿದ್ದಾರೆ. ಇನ್ನು ಎಲ್ಲವನ್ನು ಸಹ ದಿಕ್ಕು ತಪ್ಪಿಸೋದಕ್ಕೆ, ದಾರಿ ತಪ್ಪಿಸೋದಕ್ಕೆ, ಜನರನ್ನು ಇದ್ಯಾವುದು ಗೊತ್ತಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಎಂಜಲು ಮಾಧ್ಯಮಗಳು ಮತ್ತು ಒಂದಷ್ಟು ಎಂಜಲು ತಿಂದಿರುವಂತಹ ಜನ, ಈ ತನಿಖೆಗಳೇ ಆಗಬಾರದು, ತನಿಖೆಗಳೇ ಷಡ್ಯಂತ್ರ, ಈ ರೀತಿಯಾಗಿ ಮಾಡಿಕೊಂಡು ಆರೋಪ ಮಾಡಿರುವವರು, ಸತ್ತು ಹೋಗಿರೋರು ಅವರೇ ಅಪರಾಧಿಗಳು, ಸತ್ತೋಗಿರೋರೇ ಅಪರಾಧಿಗಳು, ರೇಪ್ ಮಾಡಿಸ್ಕೊಂಡಿರೋರೇ ಅಪರಾಧಿಗಳು. ಆದರೆ ಆರೋಪ ಕೇಳಿ ಬಂದವರು ಮಾತ್ರ ಮುಟ್ಟಲೇಬಾರ್ದು, ಅವರ ಹೆಸರು ಹೇಳಬಾರ್ದು, ಅವ್ರ ಬಗ್ಗೆ ಮಾತಾಡಬಾರ್ದು, ಅವರನ್ನು ಏನು ಅನ್ನಬಾರ್ದು ಅಂತ ಈ ಎಂಜಲು ಮಾಧ್ಯಮಗಳು, ಆ ಎಂಜಲು ಮಾಧ್ಯಮಗಳಲ್ಲಿ ಒಂದಷ್ಟು ಜನ ಸೇರ್ಕೊಂಡಿದ್ದಾರಲ್ಲ, ಎಂಜಲು ಮಾಧ್ಯಮ ಹೊರತುಪಡಿಸಿ ಹೊರಗಡೆನೂ ಸಹ ಎಂಜಲು ತಿಂದಿರುವಂಥ ಇನ್ನೊಂದಷ್ಟು ಜನ, ಅವರು ನಿರಂತರವಾಗಿ ಇದನ್ನು ಮಾಡ್ಕೊಂಡು ಬಂದರು. ಅದೆಲ್ಲ ಬ್ರೇಕ್ ಆಗುವ ಸಾಧ್ಯತೆಗಳು ಈಗ ಎದ್ದು ಕಾಣ್ತಾ ಇದೆ. ಅದೇ ದೊಡ್ಡ ಗೆಲುವು. ಆ ಗೆಲುವಿನ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಎಲ್ಲ ಸಾವುಗಳಿಗೂ, ಎಲ್ಲ ಅತ್ಯಾಚಾರಗಳಿಗೂ, ಎಲ್ಲ ಪ್ರಕರಣಗಳಿಗೂ, ಎಲ್ಲ ಅನಾಚಾರಗಳಿಗೂ, ಆ ಎಲ್ಲ ಘಟನೆಗಳಿಗೂ, ಎಲ್ಲ ಅಪರಾಧ ಪ್ರಕರಣಗಳಿಗೂ ಸಹ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಭರವಸೆ ಆ ಒಂದು ನಿಟ್ಟಿನಲ್ಲೇ ಆರಂಭ ಆಗಬೇಕು. ಆರೋಪಿ ಸ್ಥಾನದಲ್ಲಿರುವಂತಹ ಸೋಕಾಲ್ಡ್ ದೊಡ್ಡ ಮನುಷ್ಯರನ್ನು ಯಾವತ್ತು ಕರೆದು SIT ಆಫೀಸಲ್ಲಿ ಕೂತ್ಕೊಂಡು ಹೇಳ್ರಿ ನಿಮ್ಮ ವರ್ಷನು ಅಂತ ಪೊಲೀಸರು ಕೇಳ್ತಾರೋ ಅದು ಆರಂಭ. ಅಲ್ಲಿಂದ ನ್ಯಾಯ ಮತ್ತು ಯಾರಿಗೆಲ್ಲ ಅನ್ಯಾಯ ಆಗಿದೆಯೋ ಅವರಿಗೆ ಸಿಗಬೇಕಂತಹ ಗೌರವ ಎಲ್ಲವೂ ಸಹ ಅವತ್ತಿಂದ ಆರಂಭ ಆಗುತ್ತೆ. ಸತ್ಯ ಅವತ್ತಿಂದ ಹೊರಗೆ ಬರೋಕ್ಕೆ ಆರಂಭ ಆಗುತ್ತೆ, ಖಂಡಿತ ಆಗುತ್ತೆ. ವಿ ವಿಲ್ ವೆಯ್ಟ್. ಇಫ್ ಅಟ್ ಆಲ್ ಬ್ಯಾಂಗ್ಳೂರ್ ಪೋಸ್ಟ್ ಕೊಟ್ಟಿರುವಂತಹ ವರದಿ ನಿಜ ಆಗುತ್ತಾ, ಮತ್ತೊಮ್ಮೆ ನಿಜ ಆಗಿತ್ತಾ, ಅದು ಇಲ್ಲಿಯವರೆಗೆ ಕೊಟ್ಟಿರುವ ಯಾವ ವರದಿನೂ ಸುಳ್ಳಾಗಿಲ್ಲ. ಸೊ ಅದೇ ನಂಬಿಕೆಯಲ್ಲಿ ಇರೋಣ. ಜಸ್ಟಿಸ್ ಫಾರ್ ಎವ್ರಿಬಡಿ ಅಂತ ಹೇಳ್ಕೊಳ್ಳೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.